ಸರ್ ನಾನು ಅಪ್ಲಿಕೇಶನ್ ಹಾಕಿದ್ದು ನವೆಂಬರಲ್ಲಿ ಕಾವೇರಿ ವಾಟರ್ ಕನೆಕ್ಷನ್ಗೆ. ನಾನಿನ್ನೂ ನೀರೇ ತೊಗೊಂಡಿಲ್ಲ, ನಾನು ಒಂದು ತೊಟ್ಟು ನೀರು ತೊಗೊಂಡಿಲ್ಲ. ನೀರು ತೊಗೊಳಕ್ಕಿಂತ ಮುಂಚೆನೇ ನೀವು ಒಂದು ತಿಂಗಳು ಇನ್ನೂ ನಾನು ತೊಗೊಂಡು ಮೀಟ್ರ್ ಕೊಟ್ಟಿದ್ದಾರೆ. 55,000 ಡಿಪಾಸಿಟ್ ಕಟ್ಟಿದ್ದೀನಿ. ಇನ್ನು ಕಟ್ಟೋಕ್ಕಿಂತ ಮುಂಚೆ 18,000 ಬಿಲ್ ಕಟ್ಟಿ ಅಂತ 18,000 ಕಟ್ಟಿದ್ದಾರೆ. ಇಲ್ಲಾಂದರೆ ನೀವು ಸ್ಯಾನಿಟ್ರಿ ಬಂದ್ ಮಾಡ್ತೀನಿ, ಸ್ಯಾನಿಟ್ರಿ ಕ್ಲೋಸ್ ಮಾಡ್ತೀನಿ, ನೀವು ಸ್ಯಾನಿಟ್ರಿ ಕಟ್ ಮಾಡ್ತೀನಿ ಅಂತ ನಮಗೆ ದಬಾಯಿಸ್ತಾ ಇದ್ದಾರೆ. ಅದನ್ನೇ CM ಹತ್ರ ತೋರಿಸೋಣ ಅಂತ ಬಂದಿದ್ದೀನಿ. ಯಲಹಂಕ ಮೀಟ್ರ್, ಇದು ವಾಟರ್ ಮೀಟ್ರು. ಇನ್ನು ಕನೆಕ್ಷನೇ ತೊಗೊಂಡಿಲ್ಲ, ಹಂಗೆ ಇನ್ನು ಹೊಸದು ಇನ್ನೂ ಬಾಕ್ಸ್ ತಂದಿರೋದು. ಒಂದೇ ತಿಂಗಳಾಗಿದೆ. ಒಂದು ತಿಂಗಳಲ್ಲಿ 18,000 ಬಿಲ್ ಕಟ್ಟಬೇಕು ಅಂತ ಬಿಲ್ ಕಳಿಸಿದ್ದಾರೆ. ನನ್ನ ಹೆಸರು SP ಶಿವ ಅಂತ. ನಾನು ಕನೆಕ್ಷನೇ ತೊಗೊಂಡಿಲ್ಲ ಸರ್, ಇನ್ನು ಮೀಟ್ರ್ ಬಂದು ಒಂದು ವಾರ ಆಗೋಗಿದೆ. ಅವಾಗಲೇ 18,000 ಕಟ್ಟಿ ಅಂತ ಬಿಲ್ ಕಳಿಸಿದ್ದಾರೆ. ಎಲ್ಲಿಂದ ಬಂದಿರೋದು ನೀವು? ಯಲಹಂಕದಿಂದ ಬಂದಿರೋದು. ಇನ್ನು ನಾನು ಕನೆಕ್ಷನೇ ತೊಗೊಂಡಿಲ್ಲ ಸರ್, ಅವಾಗಲೇ 18,000 ಕಟ್ಟಿ. ಇದು ಕನೆಕ್ಷನ್ ಮಾಡಿಲ್ಲ, ನಾವು ನೀರಿನ ಕನೆಕ್ಷನೇ ತೊಗೊಂಡಿಲ್ಲ. ಅವಾಗಲೇ ನೀವು 18,000 ಕಟ್ಟಿ ಅಂತ ಹೇಳ್ಬಿಟ್ಟು ಬಿಲ್ ಕಳಿಸಿದ್ದಾರೆ. ಅಂದ್ರೆ ಹೊಸ ಮನೆನಾ ಸರ್? ಇಲ್ಲ, ಮನೆ ಹಳೇದೇ ಇದೆ ಸರ್. ಮನೆ ಹಳೇದು 30 ವರ್ಷನೇ. ಆದ್ರೆ ಇದು ಕಾವೇರಿ ಕನೆಕ್ಷನ್ ಬಂದಿದ್ದು ಈಗ ಬಂದಿದೆ. ಇನ್ನು ನಾನು ನೀರು ಒಂದು ತೊಟ್ಟೆ ತೊಗೊಂಡಿಲ್ಲ, ಅವಾಗಲೇ 18,000 ಕಟ್ಟಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ, ಬಿಲ್ ಕಳಿಸಿದ್ದಾರೆ. ನೀವು ಕಟ್ಟಲಿಲ್ಲ ಅಂದರೆ ಸ್ಯಾನಿಟ್ರಿ ಕಟ್ ಮಾಡ್ತೀನಿ ಅಂತ ಎದುರಿಸ್ತಾ ಇದ್ದಾರೆ. ಓಕೆ, ಅದಕ್ಕೆ ಈಗ ಇದು ನೀರಿಂದು ಏನಿದು? ನೀರಿಂದು ತೋರ್ಸಕ್ಕೆ ತಂದಿದ್ದೀರಿ CMಗೆ. ಓಕೆ ನೋಡಿ, ನಾವು ಇನ್ನೂ ನೀರೇ ತೊಗೊಂಡಿಲ್ಲ. ಬಿಲ್ 18,000 ಬಂದಿದೆ ಸರ್. 18,000. ಯಲಹಂಕದ ಶಿವಣ್ಣ, SP ಶಿವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.